ಹಾಯ್ ಹೆಲೋ ನಮಸ್ಕಾರ. ನಾನು ನಿಮ್ಮ ಹರ್ಷಿತಾ ಚೇತನ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತು ಬೆಳಗ್ಗೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಸ್ಯಾಟರ್ಡೆ ನನ್ನ ಮಗನ ಸ್ಕೂಲಿಗೆ ಕರ್ಕೊಂಡು ಹೊರಟೆ. ಸ್ಕೂಲ್ಗೆ ಹೊರಡ್ಬೇಕಾದ್ರೆ ಅವ್ನು ಸುಸು ಹೋಗ್ಬೇಕು ಅಂತ ಹೋದ. ಸೊ ಹೊರಟ್ವಿ. ಸ್ಕೂಲ್ ಕರ್ಕೊಂಡು ಹೋಗಿ ಬಿಟ್ಟು ಮತ್ತೆ ಕರ್ಕೊಂಡ್ಬಂದು ಇವತ್ತು ನಾವು ಊರಿಗೆ ಹೋಗ್ತಾ ಇದ್ವಿ. ನಮ್ಮೂರು ಸಕಲೇಶ್ಪುರದ ಹತ್ರ ಬ್ಯಾಕ್ರೋಡ್ಲಿ. ಸೊ ಊರಿಗೆ ಚೇತು ಬರಲ್ಲ. ಚೇತುಗೆ ಸಂಡೇ ಕೂಡ ಕಾಲೇಜ್ ಇರೋದ್ರಿಂದ ಅವ್ರು ಬರಲ್ಲ ಅಂದರು. ಹಾಗಾಗಿ ನಾನು ನನ್ನ ಮಗ ಬಸ್ಗೆ ಹೋದ್ವಿ. ಆಲ್ದೂರಲ್ಲಿ ಬಸ್ ಸಿಗಲಿಲ್ಲ. ಸೊ ಆಟೋದಲ್ಲಿ ಹಾಂದಿವರೆಗೂ ಬಂದು ಅಲ್ಲಿಂದ ಬಸ್ಸಲ್ಲಿ ಮೂಡಿಗೆರೆಗೆ ಬಂದ್ವಿ. ಮೂಡಿಗೆರೆಯಿಂದ ಸಕಲೇಶ್ಪುರಕ್ಕೆ ಕೂಡ ಬಸ್ಸಲ್ಲಿ ಬಂದ್ವಿ. ಆಮೇಲೆ ನಮ್ಮ ಅಣ್ಣ ಬಂದಿದ್ದ. ನಮ್ಮ ಅಣ್ಣ ಕಾಫಿ ಬಿಸ್ನೆಸ್ ಮಾಡೋದಲ್ವ. ಸೊ ಅವ್ನ ಗಾಡಿನ ರಿಪೇರಿಗೆ ಬಿಟ್ಟಿದ್ದ ಪಿಕಪ್ಪ. ಸೊ ಅದನ್ನೇ ತೊಗೊಬಂದಿದ್ದ. ಅದರಲ್ಲೇ ಕರ್ಕೊಂಡು ಹೋದ. ಇದು ಸಕಲೇಶ್ಪುರದಲ್ಲಿ ಆಲ್ಮೋಸ್ಟ್ ಎಲ್ಲ ನೋಡಿರ್ತೀರ. ಇತ್ತೀಚೆಗಾಗಿರೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಇದ್ರದ್ದೊಂದು ವಿಡಿಯೋ ಕ್ಲಿಪ್ಪಿಗೆ ತೊಗೊಂಡು ಹೊರಟ್ವಿ. ಇವಾಗ ಹೈವೇ ಕೂಡ ಆಗಿಬಿಟ್ಟಿದೆ. ಸೊ ಆ ರೋಡಲ್ಲಿ ಬರ್ತಾ ಫೋಟೋಸು ವೀಡಿಯೋಸ್ ಎಲ್ಲ ತಗೊಂಡ್ವಿ. ನನ್ನ ಮಗನಿಗೆ ಅವ್ರ ಮಾವ ಬಂದಿದ್ದು ಫುಲ್ ಖುಷಿಯಾಗಿ ಅವ್ರ ಮಾವನ ಜೊತೆ ಗಾಡಿ ಓಡ್ಸೋಕೆ ಕೂತ್ಕೊಂಡ. ಚೇತು ಕೂರಿಸ್ಕೊಳ್ಳಲ್ಲ ಹಾಗೆಲ್ಲ ಮಕ್ಕಳನ್ನ. ಬಟ್ ನಮ್ಮ ಅಣ್ಣಂಗೆ ಗಾಡಿ ಅವ್ನು ಚಿಕ್ಕ ವಯಸ್ಸಿಂದನೂ ತುಂಬ ಗಾಡಿ ಓಡಿಸ್ತಿದ್ನಲ್ಲ. ಸೊ ಗಾಡೀಲಿ ಕೂತವನಿಗೆ ತುಂಬ ಅಭ್ಯಾಸ ಇರೋದ್ರಿಂದ ಲೋಚನ್ ಕೂಡ ಕರ್ಕೊಂಡ. ಇದು ನಮ್ಮ ಅಪ್ಪನ ಮನೆ ಬ್ಯಾಕ್ರೋಡ್ಲಿ. ಸೊ ನಮ್ಮ ಮನೆ ಮುಂದೆ ಬಂದಾದ್ಮೇಲೆ ವೀಡಿಯೋಸ್ ಮಾಡಿಕೊಂಡೆ ಹಾಗೆ ಪುಟ್ಟದಾಗಿ. ನೋಡಿ ನನ್ನ ಅಣ್ಣನ ಮಗ ಆಟ ಆಡೋಕ್ಕೆ ಶುರು ಮಾಡ್ದ. ಅವನಿಗಂತೂ ನನ್ನ ಮಗ ಅಂದರೆ ತುಂಬ ಇಷ್ಟ. ಲೋಚನಣ್ಣ ಬಾ ಆಟ ಆಡೋಣ. ಅವ್ನು ಬಂದ ತಕ್ಷಣವೇ ಶುರು ಮಾಡ್ದ, ಬಾ ಲೋಚನಣ್ಣ ಆಟ ಆಡೋಣ, ಬಾ ಲೋಚನಣ್ಣ ಅಂತ. ಇವನು ಆಟ ಆಡೋಕ್ಕೆ ಶುರು ಮಾಡಿದ್ರು ಇಬ್ಬರು. ಬಾ ಮುಂದೆ ಹೋಗೋಣ, ಕಲ್ಲು ಎಸೆಯೋಣ, ನಮ್ಮ ಮನೆ ಮುಂದೆ ಕೆರೆ ಎಲ್ಲ ಇದೆಯಲ್ಲ ಅಲ್ಲೆಲ್ಲ ಕಲ್ಲು ಎಸ್ದು ಆಟ ಆಡೋಕ್ಕೆ ಚೆನ್ನಾಗಿರುತ್ತೆ ಅಂತ. ಬಾ ಲೋಚನಣ್ಣ ಅಂತ. ಅವನಂತೂ ಲೋಚನಣ್ಣ ಅಂತ ಕರಿತಾನೆ ಇದ್ದ. ಡಿಂಪು ಲೋಚನ್ಗಂತೂ ಫುಲ್ ಖುಷಿ ಅವನ ಜೊತೆ ಆಟ ಆಡೋಕ್ಕೆ. ಇಲ್ಲಿ ನೋಡಿ ಹೇಗೆ ಆಡ್ತಾ ಇದ್ದಾನೆ ಡಿಂಪು ಅಂತೂ ಫುಲ್ ಖುಷಿ ಅವನಿಗಂತೂ. ಫುಲ್ ಆಟ. ಲೋಚನ್ ಅಂದರೆ ಅವನು ಒಬ್ಬನೇ ಮನೇಲಿ ಇರ್ತಾನಲ್ವ, ಅವನಿಗೂ ಬೇಜಾರಾಗುತ್ತೆ. ಸೊ ನನ್ನ ಮಗ ಬಂದ ತಕ್ಷಣ ಅವನಿಗೆ ತುಂಬ ಖುಷಿ ಆಯಿತು. ಸೊ ಇಬ್ಬರು ಆಟ ಆಡೋಕ್ಕೆ ಶುರು ಮಾಡಿದ್ರು. ಬಟ್ ನನಗೆ ಒಂದು ಬೇಜಾರ ಊರಿಗೆ ಹೋದಾಗಾದರೆ ನಮ್ಮಪ್ಪ ಇಲ್ಲ. ನಮ್ಮಪ್ಪ ತೀರಿ ಹೋಗಿದ್ದಾರೆ. 8-9 ತಿಂಗಳಾಯಿತು. ಏಪ್ರಿಲ್ 12th ನಮ್ಮಪ್ಪ ತೀರೋಗಿದ್ದು. ಬಟ್ ಏನೋ ಹೆಲ್ತ್ ಇಶ್ಯೂಸ್ ಇರಲಿಲ್ಲ. ಹಾಸ್ಪಿಟಲಿಗೆ ಕೆಮ್ಮು ಅಂತ ಹೋಗಿ ಅಡ್ಮಿಂಟ್ ಆಯಿದ್ರು. ಆದರೆ ಎಲ್ಲ ಹಣೆ ಬರ ಅಂತಾರಲ್ಲ, ದಿಢೀರಂತ ಹಾರ್ಟ್ ಅಟ್ಯಾಕ್ ಆಗಿ ತೀರಿ ಹೋದರು. ಬಟ್ ಊರಿಗೆ ಬಂದಾಗ ನನಗೆ ನಮ್ಮಪ್ಪ ತುಂಬ ನೆನಪಾಗ್ತಾರೆ. ಊರಿಗೆ ಅಂತಲ್ಲ, ನಾನು ಮನೇಲಿದ್ದರೂ ಅವ್ರು ನೆನಪಾಗ್ತಾರೆ. ಮನೇಲಿದ್ದರೂ ಕೂಡ ತುಂಬ ನೆನಪಾಗ್ತಾರೆ. ಅದು ಪೂಜೆ ಮಾಡ್ಬೇಕಾದ್ರಂತೂ ತುಂಬ ನೆನಪಾಗಿ ಅಳ್ತೀನಿ ನಾನು. ಇಲ್ಲಿಗೆ ಬಂದಾಗ ನಾನು ಬರ್ತೀನಿ ಅಂದ್ರೇ ಬೆಳಗ್ಗೆಯಿಂದ ಸಂಜೆ ತನಕ ಅವ್ರು ಫೋನ್ ಮಾಡ್ತಾಯಿರೋರು. ಬಟ್ ಇವಾಗ ಅಣ್ಣ ಮಮ್ಮಿ ಮಾಡ್ತಾರೆ, ಆದರೂ ಅಪ್ಪ ಅನ್ನೋದು ತುಂಬ ನೆನಪಾಗುತ್ತಲ್ವ. ಬಟ್ ಇಲ್ಲಿ ಓಡಾಡಬೇಕಾದ್ರೆ ನಾನು ಬಂದರೆ ಸಾಕು, ನನ್ನ ಜೊತೆನೇ ನಮ್ಮಪ್ಪ ಸುತ್ತಾನೆ ಇರೋರು, ನನ್ನ ಜೊತೆ ಹೇಳು ಅಂತ. ಬಟ್ ಇವಾಗ ಅವರಿಲ್ಲ ಅಂದಾಗ ನೆನಪಾಗುತ್ತೆ, ಇಲ್ವಲ್ಲ ಓಡಾಡೋಕ್ಕೆ ಜೊತೆ ಅಂತ. ಆದರೂ ಇರೋ ಪರಿಸ್ಥಿತಿಗೆ ಹೋಗ್ಬೇಕಲ್ವ. ಸೊ ಬಂದು ಅಲ್ಲಿ ಆಟ ಆಡ್ತಾ ಹೊರಗಡೆ ಎಲ್ಲ ಓಡಾಡ್ತಾ ಇದ್ದೆ. ನಮ್ಮ ಮನೆ ಮುಂದೆ ಒಂದು ದೇವಸ್ಥಾನ ಇದೆ. ಸೊ ಹಾಗೆ ಓಡಾಡಿಕೊಂಡು ಎಲ್ಲರ ಜೊತೆ ಮಾತಾಡ್ತಾ ಇದ್ದೆ. ಇನ್ನು ನನ್ನ ಮಕ್ಕಳು ಡಿಂಪು ಅಂತೂ ಫುಲ್ಲು ಅದು ಜಾಸ್ತಿ ನನ್ನ ಹತ್ರ ಬರಲ್ಲ, ಅತ್ತೆ ಜೋರು ಮಾಡ್ತಾರಂತೆ. ಬಟ್ ಬಂದು ಅದು ಏನೋ ಸ್ಟೋರಿ ಹೇಳ್ತಾ ಇತ್ತು. ನೋಡು ಅತ್ತೆ, ಅಲ್ಲಿದ್ದೆ ಲೋಚನಣ್ಣ ಆಟ ಆಡ್ತಿದ್ದೇನೆ, ನನ್ನ ಬಿಡು, ಕರ್ಕೊಂಡು ಹೋಗು, ಅದು ಇದು ಅಂತ ಹೇಳ್ತಾ ಇತ್ತು. ಅವ್ನು ಇಟ್ಕೊಂಡು ಮುದ್ದು ಮಾಡಿ ಬಿಟ್ಟು ಕಳಿಸ್ದೆ. ಅಣ್ಣನ ವೈಫು ಮೇಲ್ಗಡೆ. ನಮ್ಮ ಅಣ್ಣ ಕಾಫಿ ಬಿಸ್ನೆಸ್ ಅಲ್ವಾ, 5 ನಿಮಿಷನೂ ಫ್ರೀ ಇರಲ್ಲ ಅವನಿಗೆ. ಯಾವಾಗಲೂ ಫೋನಲ್ಲಿ ಮಾತಾಡ್ತಾ ಇರ್ತಾನೆ. ಅವ್ನು ಕಾಫಿ ಬಿಸ್ನೆಸ್ ಮಾಡೋದ್ರಿಂದ ಎಲ್ಲ ಫೋನ್ ಮಾಡ್ತಾನೆ ಇರ್ತಾರೆ, ರೇಟ್ ಕೇಳೋಕ್ಕೆ ಅದು ಇದು ಅಂತ. ಇದು ನಮ್ಮ ಮನೆ ಒಳಗಡೆ. ಅದು ಡಿಂಪುದು ಆಟ ಸಾಮಾನು ಫುಲ್ಲು ಮನೆ ಎಲ್ಲ ಚಲ್ಲಾಪಿಲ್ಲಿ ಆಗಿದೆ. ಇವರೇ ನೋಡಿ ನನ್ನ ತಂದೆ. ನನ್ನ ಜೀವನದಲ್ಲಿ ಇವರೇ ತುಂಬ ಇಂಪಾರ್ಟೆಂಟ್ ಪರ್ಸನ್ನು. ಇವರೇ ನನ್ನ ತಂದೆ. ಇಷ್ಟು ಬೇಗ ಫೋಟೋದಲ್ಲಿ ನೋಡಬೇಕಲ್ಲ, ಅದು ತುಂಬ ಕಷ್ಟ ಆಯಿತು. ವಾಯ್ಸ್ ಓವರ್ ಮಾಡೋಕ್ಕಾಗ್ತಿಲ್ಲ, ತುಂಬ ಅಳು ಬರ್ತಿದೆ. ಬಟ್ ನಮ್ಮಮ್ಮ ಏನೋ ಸಂಡಿಗೆಗೆ ಅಂತ ಸೌತೆಕಾಯಿದು ಮೇಲೆ ಸಿಪ್ಪೆಲಿ ಮಾಡಿದರು. ಇವರೇ ನಮ್ಮಮ್ಮ. ನಮ್ಮಪ್ಪ ತೀರೋದ್ಮೇಲೆ ಅಂತೂ ತುಂಬ ಬೇಜಾರಲ್ಲೇ ಇರ್ತಾರೆ ಯಾವಾಗಲೂ. ಮಕ್ಕಳಿರೋದ್ರಿಂದ ಸ್ವಲ್ಪ ಅವ್ರಿಗೆ ಟೈಮ್ ಪಾಸ್ ಆಗುತ್ತೆ. ಹಾಗಾಗಿ ಒಂಥರ ಮಕ್ಕಳ ಜೊತೆ ಆಟ ಆಡಿಕೊಂಡು, ಇಬ್ಬರು ಮೊಮ್ಮಕ್ಕಳು, ನನ್ನ ಮಗ ಮತ್ತು ನಮ್ಮ ಅಣ್ಣಂಗೂ ಒಬ್ಬನೇ ಮಗ. ಸೊ ನಮ್ಮ ಅಣ್ಣನ ಮಗ ಇರೋದ್ರಿಂದ ಅವ್ರಿಗೆ ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ ಪಾಪ. ಅವನ ಜೊತೆ ಆಟ ಆಡಿಕೊಂಡು ಅವನ ಜೊತೆನೇ ಟೈಮ್ ಪಾಸ್ ಮಾಡ್ತಾರಲ್ಲ, ಸ್ವಲ್ಪ ಅವು ಮಕ್ಕಳಿರೋದ್ರಿಂದ ಸ್ವಲ್ಪ ಆರಾಮಾಗಿದ್ದಾರೆ. ಇವರೇ ನಮ್ಮ ಅಣ್ಣನ ವೈಫು. ನಮ್ಮ ಅಣ್ಣ ಫುಲ್ ಬ್ಯುಸಿ ಇರ್ತಾನಲ್ಲ, ಹಾಗಾಗಿ ಎಣ್ಣೆ ಹಾಕ್ತೀನಿ ಬನ್ನಿ ಅಂತ ಕರ್ಕೊಂಡೋಗಿ ಕೂರಿಸ್ಕೊಂಡು ಎಣ್ಣೆ ಹಾಕ್ತಾಯಿದ್ರು ನಮ್ಮ ಅಣ್ಣನ ವೈಫ್ ನಮ್ಮ ಅಣ್ಣಂಗೆ. ಆದರೆ ಇಲ್ಲಿ ನನ್ನ ಮಕ್ಕಳಿಬ್ಬರು ಆಟ ನಮ್ಮ ಮಮ್ಮಿ ಕೂಡ ಅವ್ರ ಜೊತೆ ಇವು ಮೊಮ್ಮಕ್ಕಳಿದ್ರಲ್ಲ, ಅವ್ರನ್ನ ಆಟ ಆಡ್ಸೋದು, ಅವ್ರ ಜೊತೆ ಓಡಾಡೋದು ಮಾಡ್ತಿದ್ರು. ಆಮೇಲೆ ಇಬ್ಬರು ಈ ಕಡೆ ಓಡ್ತಾಯಿದ್ರು. ನಾನು ಈ ಕಡೆ ಬಂದೆ. ಮನೆ ಮುಂದೆ ಈ ಕಡೆ ಇರೋದೆಲ್ಲ ನಮ್ಮ ತೋಟ. ಇದು ದೇವಸ್ಥಾನ.
ಇಲ್ಲಿ ಪೂಜೆ ಆಗ್ತಾನೆ ಇರುತ್ತೆ ಸೋಮವಾರ ಮಂಗಳವಾರ. ಸೊ ನಮ್ಮ ಮನೆಯವರಿಗೆ ಬೆಳಗ್ಗೆ ಸಂಜೆ ದೇವ್ರ ದರ್ಶನ ಆಗ್ತಾನೆ ಇರುತ್ತೆ. ಇಲ್ಲಿರೋದು ಬಸವಣ್ಣ ಅಂತ, ಬಸವಣ್ಣ ದೇವ್ರ ಪೂಜೆ ಮಾಡ್ತಾರೆ. ಸೊ ಇಲ್ಲಿ ಮುಂದೆನೇ ಒಂದು ಕೆರೆ ಇದೆ. ಇಲ್ಲಿ ಕಾಫಿ ತೋಟಕ್ಕೆಲ್ಲ ನೀರು ಹೊಡಿಯೋಕ್ಕೆಲ್ಲ ಇದೇ ಕೆರೆ ನೀರು ಯೂಸ್ ಮಾಡ್ತಾರೆ ನಮ್ಮ ಮನೇಲಿ. ಇಲ್ಲಿ ಆಲ್ಮೋಸ್ಟ್ ಊರವರೆಲ್ಲ ಈ ಕೆರೆ ನೀರಿಂದನೇ ಕಾಫಿ ತೋಟಕ್ಕೆಲ್ಲ ನೀರು ಹೊಡಿತಾರೆ. ಮೋಟ್ರೆಲ್ಲ ಇಟ್ಟಿದ್ದಾರೆ ನೋಡಿ ಆಲ್ಮೋಸ್ಟ್. ಈಗ ನಾವು ಇಲ್ಲಿಂದ ವೀಡಿಯೋಸ್ ಮಾಡಿದ್ರೆ ನಮ್ಮ ಮನೆ ಹೀಗೆ ಕಾಣಿಸುತ್ತೆ. ಇಬ್ಬರು ಮೊಮ್ಮಕ್ಳು ಕರ್ಕೊಂಡು ನಮ್ಮ ಮಮ್ಮಿ ಹೊರಟರು ಆಟ ಆಡಿಸ್ಕೋಕ್ಕೆ. ಇನ್ನೇನು ರೋಡಲ್ಲೆಲ್ಲ ಓಡಾಡ್ತಾನೆ ಇರ್ತಾರೆ ಇವರಿಬ್ಬರು. ಸೊ ಇಲ್ಲಿ ದೇವಸ್ಥಾನದ ಹತ್ರ ಬಂದು ಇಲ್ಲಿ ಕೆರೆಗೆ ನೀರು ಕಲ್ಲು ಹೊಡಿಬೋದು ಅಂತ ನನ್ನ ಮಗ ಬಂದ. ಬೇಡ ಮಗನ ಇಲ್ಲೆಲ್ಲ ಹೊಡಿಬಾರ್ದು, ಹೋಗೋಣ ನಡಿ ಅಂತ ಅವನ್ನ ಕರ್ಕೊಂಡೆ. ನಮ್ಮ ಮಮ್ಮಿ ಬರಲಿಲ್ಲ ಅಂತ ಮತ್ತೆ ಹೇಳ್ಕೊಬರಕ್ಕೆ ಹೋದ, ಬಾ ಮಮ್ಮಿ ಮಮ್ಮಿ ಅಂತ. ಒಂದೊಂದ್ಸರಿ ನಾನು ಕರೆಯೋದು ನೋಡಿ ಮಮ್ಮಿ ಅಂತ ಹೇಳ್ತಾನೆ. ನಾನು ಡ್ಯಾಡಿ ಅಂತಿದ್ದೆ, ಇವನು ಕೂಡ ಡ್ಯಾಡಿ ಅಂತಲೇ ಕರಿತಾ ಇದ್ದ. ಇವಾಗ ಹೇಳ್ತಿರ್ತಾನೆ ಮಮ್ಮಿ ಡ್ಯಾಡಿ, ಅಮ್ಮ ಡ್ಯಾಡಿ ಇಲ್ವಲ್ಲ, ಬೇಜಾರಾಗುತ್ತಲ್ಲ ಹೋಗೋಕ್ಕೆಂದ್ರೆ. ಅಲ್ಲಿ ಹೋಗಿ ಮತ್ತೆ ವಾಪಸ್ ಮನೆ ಹತ್ರ ಬಂದ್ವಿ. ನಮ್ಮ ಡಿಂಪುಗೆ ಇಷ್ಟನೇ ಇಲ್ಲ ಮನೆ ಹತ್ರ ಬರೋಕ್ಕೆ. ನಮ್ಮ ಲೋಚನ್ ಬರ್ತಾ ಇರಲಿಲ್ಲ. ನಮ್ಮ ಲೋಚನ್ ಚಿಕ್ಕವನಿದ್ದಾಗ ನಮ್ಮ ಅತ್ತಿಗೆ ಮಕ್ಳು ಇಬ್ಬರಿಗೆ ಹಿಂಗೆ ಟಾರ್ಚರ್ ಕೊಡೋನು. ಈಗ ಡಿಂಪು ಲೋಚನ್ ದೊಡ್ಡನಾಗಿರೋದ್ರಿಂದ ಲೋಚನನ್ನ ಬಾ 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 ಅಂತ ಟಾರ್ಚರ್ ಕೊಡ್ತಾನೆ. ಆಮೇಲೆ ಪಿಕಾಪಿಗೆ ಹತ್ಕೊಂಡ್ರು ಇಬ್ಬರು. ನಮ್ಮ ಅಣ್ಣನೂ ಹತ್ತದ, ನಾನು ಹತ್ತಿದೆ. ಅಷ್ಟರಲ್ಲಿ ನಮ್ಮ ಅಣ್ಣನ ವೈಫು ಪಿಕಾಪನ್ನ ನಾನು ಓಡಿಸ್ತೀನಿ ಅಂತ ಹೇಳಿ ಅವಳು ಸ್ಟಾರ್ಟ್ ಮಾಡಿಕೊಂಡು ಶುರು ಮಾಡಿದ್ಲು. ಅದಕ್ಕೆ ನಾನು, ಲೋಚನ್ನು, ನನ್ನ ಮಗ ಮತ್ತು ಡಿಂಪು, ನಮ್ಮ ಅಣ್ಣ ಎಲ್ಲ 4 ಜನ ನಿಂತ್ಕೊಂಡ್ವಿ. ಅವಳು ಟರ್ನು ಮಾಡಿ ಅವಳನ್ನು ನಾನು ನಿಲ್ಲಿಸ್ತೀನಿ. ನಾನಿವಾಗ ನಮ್ಮ ಅಣ್ಣ ಕಲಿಸ್ಕೊಟ್ಟಿದ್ದಾನೆ ಡ್ರೈವಿಂಗೆಲ್ಲ. ಹಾಗಾಗಿ ಪಿಕಾಪ್ನು ಓಡಿಸಿ ಸೈಡಿಗೆ ನಿಲ್ಲಿಸ್ತೀನಿ ಅಂತ ಅವಳು ಸ್ಟಾರ್ಟ್ ಮಾಡಿದ್ಲು. ಅದಕ್ಕೆ ನಾನು ಹೇಳ್ತಾಯಿದ್ದೆ ಸ್ವಲ್ಪ ನಿಧಾನ ಓಡಿಸಪ್ಪ, ನನಗೆ ಭಯ ಆಗುತ್ತೆ ಅಂತ. ಬಟ್ ನಾನು ಕಲ್ತಿದ್ದೀನಿ. ಆದರೆ ನಾನು ಇಷ್ಟು ಧೈರ್ಯವಾಗೆಲ್ಲ ನಮ್ಮ ಅಣ್ಣನ ಜೊತೆ ಇದ್ದರೆ ಇಷ್ಟೊತ್ತಿಗೆ ನನ್ನ ಕಲಿಸ್ತಿದ್ದ. ಬಟ್ ಚೇತು ಅಷ್ಟು ಧೈರ್ಯ ಮಾಡಲ್ಲ ವೆಹಿಕಲ್ ಕೊಡೋಕ್ಕೆ. ಡ್ರೈವಿಂಗ್ ಕ್ಲಾಸಿಗೆ ಹೋಗಿ ಕಾರ್ ಡ್ರೈವಿಂಗ್ ಕಲ್ತಿದ್ದೀನಿ. ಬಟ್ ಇದು ನಮ್ಮದು ಚಿಕ್ಕಮಂಗ್ಳೂರು ಹೈವೇಲಿ ತುಂಬ ವೆಹಿಕಲ್ ಓಡ್ತವೆ, ಹಾಗಾಗಿ ಓಡ್ಸೋಕ್ಕೆ ಭಯ ಸ್ವಲ್ಪ. ಬಟ್ ಇಲ್ಲಿ ಹಳ್ಳಿಯೆಲ್ಲ ಫುಲ್ಲು ಇಲ್ಲಿ ಆರಾಮಾಗಿ ಓಡಿಸ್ಬೋದು. ಹಾಗಾಗಿ ಇವಳು ಕಾರ್ ಚೆನ್ನಾಗಿ ಓಡಿಸ್ತಾಳೆ. ಅದ್ರ ಜೊತೆ ಪಿಕಪ್ನು ನಾನು ಓಡಿಸ್ತೀನಿ ಕಲ್ತಿದ್ದೀನಿ ಅಂತ. ಸೊ ಓಡ್ಸೋಕ್ಕೆ ಟ್ರೈ ಮಾಡಿದ್ಲು. ಬಟ್ ಓಡಿಸಿದ್ಲು ಚೆನ್ನಾಗಿ. ಏಕೆಂದರೆ ಕಾರ್ನೇ ಚೆನ್ನಾಗಿ ಓಡಿಸೋದ್ರಿಂದ ಇದನ್ನ ಓಡ್ಸೋಕ್ಕೆ ಏನು ಅವಳಿಗೆ ಕಷ್ಟ ಆಗಲಿಲ್ಲ. ನಮ್ಮ ಮಮ್ಮಿ ಬೇಡ ಕೊಂಡ್ರು, ದೂರ ಹೋಗಬೇಡಿ ಮಕ್ಕಳಿದ್ದಾರೆ, ಅಮಾವಾಸ್ಯೆ ಹೋಗಬೇಡಿ ಅಂತಿದ್ರು. ಬಟ್ ಅವಳು ನಮ್ಮ ಅಣ್ಣ ಇಲ್ಲ ತಗೊಂಡೋಗಿ, ನಮ್ಮ ಅಣ್ಣ ಇಂಥದ್ದು ಗಾಡಿ ಓಡಿಸೋದು ಇದಕ್ಕೆಲ್ಲ ತುಂಬ ಎಂಕರೇಜ್ ಮಾಡ್ತಾನೆ. ನನಗೂ ಚಿಕ್ಕದ್ರಲ್ಲಿ ಸ್ಪೆಂಡರ್ ಪ್ಲಸ್ ನಮ್ಮಪ್ಪ ಫಸ್ಟ್ ಟೈಮ್ ಬೈಕ್ ತೊಗೊಂಡಿದ್ರು. ಅದನ್ನ ತಂದು 1 ತಿಂಗಳಲ್ಲೇ ನನಗೂ ಓಡ್ಸೋದು ಕಲಿಸ್ಬಿಟ್ಟಿದ್ದ. ಆ ರೋಡಲ್ಲೇ ಅದು ತುಂಬ ರೋಡ್ ಕಷ್ಟ ಇದೆ ನಮ್ಮದು. ಬಟ್ ಅದರಲ್ಲೇ ಓಡಿಸೋದೆಲ್ಲ ಹೇಳ್ಕೊಟ್ಟಿದ್ದ ನನಗೆ. ನಮ್ಮಣ್ಣ ಬೈಕ್ ಓಡಿಸೋದೆಲ್ಲ ಕಲಿಸ್ಬಿಟ್ಟಿದ್ದ ನನಗೆ. ಹಾಗಾಗಿ ಪವಿಗೂ ಆದಷ್ಟು ಬೇಗನೆ ಕಲಿಸ್ಬಿಟ್ಟೆ ಓಡಿಸೋದೆಲ್ಲ. ಸೊ ಹಂಗಾಗಿ ಅವಳು ಬೇಗ ಕಲ್ತ್ಕೊಂಡ್ಳು. ಆದರೆ ಅಷ್ಟೇ ಬೈತಾನೆ ಅವನು ಕಲಿಸ್ಬೇಕಾದ್ರೆ. ಹಂಗಾಗಿ ಇವಳು ಓಡ್ಸೋದು ಕಲ್ತು ಹಿಂದೆ ತಗೊಬಂದ್ಲು. ಮಮ್ಮಿ ಬೇಡ, ಮೇಲೆ ಹೋಗಬೇಡಿ, ಅಮಾವಾಸ್ಯೆ ಇದೆ, ಮಕ್ಕಳೆಲ್ಲ ಇದ್ದಾರೆ, ಬನ್ನಿ ಅನ್ನೋದಕ್ಕೆ ವಾಪಸ್ ಹಿಂದೆ ತಗೊಬಂದು ನಿಲ್ಲಿಸಿದ್ಲು. ಆಮೇಲೆ ನಿಲ್ಲಿಸಿದ್ಮೇಲೆ ನಾವು ಒಳಗಡೆ ಬಂದ್ವಿ ಮಕ್ಕಳು ಎಲ್ಲ. ನಮ್ಮ ಅಣ್ಣಂದು ಇನ್ನೇನು ಕಾಫಿದು ಗೊತ್ತಲ್ವ, ಕಾಫಿ ಟೈಮ್ ಶುರುವಾದ್ಮೇಲೆ ಅವ್ರು 1 ನಿಮಿಷ ಮನೇಲಿರೋಕ್ಕಾಗಲ್ಲ, ಗಾಡಿ ತೊಗೊಂಡೋಗಿ ಬಿಡಬೇಕಿತ್ತು ಒಂದು ಲೋಡಿಗೆ. ಬಟ್ ನಮ್ಮ ಪವಿ ಡ್ರೈವಿಂಗ್ ಕಲ್ತು ತುಂಬ ಹೆಲ್ಪ್ ಆಯ್ತು. ಏಕೆಂದರೆ ಈಗ ನಮ್ಮ ಅಪ್ಪನೂ ಇಲ್ಲ. ನಮ್ಮ ಅಪ್ಪ ಇದ್ದಿದ್ರೆ ನಮ್ಮ ಅಣ್ಣನಿಗೆ ಏನಾದರೂ ಹೆಲ್ಪ್ ಬೇಕಿದ್ರೆ ಹೋಗ್ಬಿಡೋರು ಪಟ್ಟಂತ ಬೈಕ್ ತೊಗೊಂಡು. ಬಟ್ ಇವಾಗ ಅವ್ರು ಇಲ್ವಲ್ಲ. ಸೊ ಇವಳು ಕಲ್ತಿರೋದ್ರಿಂದ ನಮ್ಮ ಮಮ್ಮಿ ಸಂಘ ಎಲ್ಗಾರು ಹೋಗಬೇಕು ಏನೇ ಇದ್ದರೂ ಅವಳು ಕರ್ಕೊಂಡು ಹೋಗಿ ಬರ್ತಾಳೆ. ಹಾಗಾಗಿ ನನಗೆ ಅದೊಂದು ಖುಷಿಯಾಗುತ್ತೆ ಅವಳು ಕಲ್ತಿರೋದ್ರಿಂದ. ಏನೂ ಸಮಸ್ಯೆ ಅನಿಸಲ್ಲ. ಬಟ್ ನಮ್ಮ ಅಪ್ಪ ಇದ್ದಿದ್ರೆ ನಮ್ಮ ಅಣ್ಣಂಗೆ ತುಂಬ ಸಹಾಯ ಆಗ್ತಿತ್ತು. ಬಟ್ ಅಪ್ಪ ಇಲ್ಲ ಅನ್ನೋದು ಅವನಂತೂ ತುಂಬಾ ಫೀಲ್ ಮಾಡ್ತಾನೆ, ನಮ್ಮ ಅಪ್ಪ ಇಲ್ಲ ಅನ್ನೋದನ್ನ. ನಮ್ಮ ಅಪ್ಪ ಇದ್ದರೆ ಏನು ಬೇಕಾದರೂ ಕೆಲಸ ಮಾಡ್ಬೋದು. ಅವ್ರು ಒಂಥರ ಧೈರ್ಯ. ಯಾರಿಗೆ ಯಾವುದೇ ಮಕ್ಕಳಿಗಾದರೂ ತಂದೆ ಇದ್ದರೆ ಒಂಥರ ಧೈರ್ಯ ಅಲ್ವಾ, ಏನೇ ಕೆಲಸ ಯಾವುದೇ ಇದ್ರೂ ಅಂತ. ಅವನು ಯಾವಾಗಲೂ ಸಖತ್ ಫೀಲ್ ಮಾಡ್ತಾನೆ. ಬಟ್ ಧೈರ್ಯ ಹೇಳ್ತಾ ಇರ್ತೀನಿ, ಬೇಜಾರ ಮಾಡ್ಕೋಬೇಡ, ಅವರು ಎಲ್ಲೇ ಇದ್ದರೂ ನಮ್ಮನ್ನು ನೋಡಿ ಖುಷಿ ಪಡ್ತಾರೆ ಅಂತ. ಬಟ್ ಆದರೂ ಅದು ತುಂಬ ಕಷ್ಟ. ನನಗೂ ನಮ್ಮ ಅಣ್ಣಂಗೂ ಯಾವಾಗಲೂ ಫೋನಲ್ಲಿ ಮಾತಾಡ್ಕೊಂಡು ಅದನ್ನು ಬೇಜಾರ ಮಾಡ್ಕೊತಾನೆ ಇರ್ತೀವಿ. ಅದ್ರ ಪರಿಸ್ಥಿತಿಗೆ ನಾವು ಇರೋ ಪರಿಸ್ಥಿತಿಗೆ ಹೊಂದ್ಕೊ ಹೋಗ್ಬೇಕಲ್ವ. ಹಂಗೆ ಅಂದ್ಕೊಂಡೇ ಜೀವನ ಮಾಡಬೇಕು. ಬಟ್ ಅವನು ಆಮೇಲೆ ಹೋದ, ಕಾಫಿದು ಕೆಲಸ ಇದೆ, ನಾನು ಲೋಡಿಗೆ ಗಾಡಿ ಬಿಟ್ಟು ಬರ್ತೀನಿ ಅಂತ. ಆಮೇಲೆ ನಾವು 3 ಜನ ಮನೆ ಕಡೆ ವಾಪಸ್ ಬಂದ್ವಿ. ಲೋಚಿ, ನಾನು, ಪವಿ ಎಲ್ಲ ಮನೆ ಕಡೆ ಬಂದ್ವಿ. ನೋಡಿ ರಾತ್ರಿ ಇಬ್ಬರು ಇವನಿಗೆ ನಮ್ಮ ಲೋಚನ್ ಮಲಗ್ಬೇಕಾದ್ರೆ ಬಟ್ಟೆ ಹಾಕಲ್ಲ, ಶರ್ಟ್ ಬಿಚ್ಚೇ ಮಲಗ್ತಾರೆ. ಡಿಂಪು ಕೂಡ ಲೋಚನ್ ಪಕ್ಕ ಇಲ್ಲ, ನಾನು ಲೋಚನ್ ಅಣ್ಣ ಜೊತೆ ಅಂತ ಸ್ವಲ್ಪ ಹೊತ್ತು ಮಲಗಿ ಆಮೇಲೆ ಎದ್ದೋದ. ಬೆಳಗ್ಗೆ ಆಯಿತು. ಮತ್ತು ನಾವು ಮನೆಗೆ ಬಂದರೆ ಹೆಣ್ಮಕ್ಳು ಗೊತ್ತಲ್ವ, ಸ್ವಲ್ಪ ಲೇಟಾಗಿ ಹೇಳೋದು. ಆದರೆ ನನ್ನ ಮಗ ಬೇಗ ಎದ್ದು ಡಿಂಪುದು ಗಾಡಿ ತಗೊಂಡು ಆಟಾಡೋಕ್ಕೆ ಶುರು ಮಾಡ್ದ. ಮನೆ ಮುಂದೆ ಈ ಥರ ಕಾಫಿ ಎಲ್ಲ ಕುಯ್ದಿದ್ರು, ಸ್ವಲ್ಪ ಕುಯ್ದೆಲ್ಲ ಒಟ್ಟಿದ್ರು. ಮತ್ತು ನಮ್ಮ ಅಣ್ಣಂದು ಕಾಫಿ ಬಿಸ್ನೆಸ್ ಇರೋದ್ರಿಂದನೂ ಕಾಫಿನ ಸ್ವಲ್ಪ ಮನೆ ಹತ್ರನೂ ತಂದು ಹಾಕೊಂಬಿಡ್ತಾನೆ. ಜನ್ರೇಟು ಅದು ಇದು ಎಲ್ಲ ಇಟ್ಕೊಂಡಿರ್ತಾರೆ.
ಸೊ ನಾವು ಬಂದರೆ ಇಲ್ಲಿ ಜೋಕಾಲ ಇದೆಯಲ್ಲ ಅದರಲ್ಲೇ ಆಲ್ಮೋಸ್ಟ್ ಕುತ್ಕೊಂಡು ಆಟ ಆಡ್ತೀನಿ. ಆಮೇಲೆ ಪಾಪುಗೆ ಪೊಲೀಸ್ ಪಯೋ ಹಾಕಿಸ್ಬೇಕಾಯ್ತು ನಮ್ಮ ಅಣ್ಣ ಪಾಪುಗೆ. ಹಾಗಾಗಿ ಪವಿನೇ ಕಾರ್ ತೊಗೊಂಡ್ಲು, ಇಬ್ಬರು ಹೋದ್ವಿ. ನಾನು ಫಸ್ಟ್ ಸ್ಟ್ಯಾಂಡರ್ಡಿಂದ 7th ಓದಿದ್ದು ಇದೇ ಸ್ಕೂಲು. ಸೊ ಇದು ಅಂಗನವಾಡಿಯಲ್ಲಿ ಇದ್ದಿದ್ದು. ಇವನಿಗೆ ಪೋಲಿಯೋ ಡ್ರಾಪ್ ಹಾಕ್ಸಿ 1 ಡ್ರಾಪ್ ಹಾಕಿದ್ರು ಲೋಚಿಗೆ ಡಿಂಪುಗೆ. ಆಮೇಲೆ ಒಂಥರ ಆಯಿತು ಅನಿಸುತ್ತೆ, ಬೇಡ ಬೇಡ ಅಂತ ಅಳಕ್ಕೆ ಶುರು ಮಾಡ್ದೆ. 1-2 ಡ್ರಾಪ್ ಎಕ್ಸ್ಟ್ರಾ ಹೋಯ್ತು. ನಮ್ಮ ಪವಿ ಫುಲ್ ಟೆನ್ಷನ್ ತಗೋಬಿಟ್ಲು. ಇದನ್ನ ಎಕ್ಸ್ಟ್ರಾ ಹಾಕ್ಬಿಟ್ರಲ್ಲ, ಏನಾದ್ರು ಎಫೆಕ್ಟ್ ಆಗುತ್ತಾ, ಏನಾದ್ರು ತೊಂದರೆ ಆಗುತ್ತಾ ಅಂತ ಅದನ್ನೇ ಒಂದು 3-4 ಸತಿ ಕೇಳ್ತಾ ಇದ್ಲು. ಆಮೇಲೆ ಅಂದೆ ಅದೇನೋ ಎಫೆಕ್ಟ್ ಆಗಲ್ಲ, ತೊಂದರೆ ಆಗಲ್ಲ, ಟೆನ್ಷನ್ ತಗೋಬೇಡ, ಸುಮ್ಮನಿರು ಅಂತ. ಹಾಗೆ ಈ ಅಂಗನವಾಡಿ ಟೀಚರ್ಸ್ ಇವರಿಬ್ಬರು ಹಾಗೆ ವೀಡಿಯೋಸ್ ಮಾಡಿಕೊಂಡು, ಆಮೇಲೆ ನಮ್ಮ ಸ್ಕೂಲ್ದು ವಿಡಿಯೋ ಮಾಡಿಕೊಂಡೆ ಹಾಗೆ ಸ್ವಲ್ಪ. ಇದೇ ಸ್ಕೂಲಲ್ಲಿ ನಾನು 1st 7th ಸ್ಟ್ಯಾಂಡರ್ಡ್ವರೆಗೂ ಓದಿದ್ದು. ನಾನು ನಮ್ಮ ಅಣ್ಣ ಎಲ್ಲರೂ ಈ ಸ್ಕೂಲಲ್ಲೇ ಓದಿದ್ದು. ಅದೊಂದು ವಿಡಿಯೋ ಮಾಡ್ಕೊಂಡು ಬಂದ್ವಿ. ವಾಪಸ್ ಮನೆಗೆ ಹೋಗೋಣ ಅಂತ ಪವಿನೇ ಓಡಿಸ್ಕೊಂಡ್ಬಂದಿದ್ಲು. ನಾನು ಪವಿ, ಡಿಂಪು, ನನ್ನ ಮಗ ಲೋಚಿ ಬಂದಿದ್ವಿ. ಕಾರ್ ಟರ್ನ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಲೋಚಿ ಆ ಕಡೆ ಹೋಗಿ ನಿಂತ್ಕೊಂಡ್ವಿ. ಡಿಂಪುನ ನಾನೇ ಕರ್ಕೊಂಡಿದ್ದೆ, ಡಿಂಪು ನನ್ನ ಹತ್ರನೇ ಬಂದಿದ್ದ. ಅವನು ಕರ್ಕೊಂಡು ಆಮೇಲೆ ಕಾರ್ ಟರ್ನ್ ಮಾಡ್ಕೊಂಡು ಬಂದಿದ್ವಿ. ಊರಿಗೆ ಏನಕ್ಕೆ ಬಂದಿದ್ದು ಅಂದರೆ, ನಾನು ಇವತ್ತು ನಮ್ಮ ದೊಡ್ಡಪ್ಪನ ಮಗುದು ಬರ್ಡೇ ಫಂಕ್ಷನ್ ಇತ್ತು, ಕರೆದಿದ್ರು. ಚೇತು ಕ್ಲಾಸ್ ಇತ್ತು, ಹಾಗಾಗಿ ಅವ್ರು ಬರೋಲ್ಲ ಅಂತಿದ್ರು, CET ಡ್ಯೂಟಿ ಇತ್ತು. ಮನೆಗೆ ಬಂದು ಸ್ನಾನ ಮಾಡಿ ನಮ್ಮ ಅಪ್ಪನ ಫೋಟೋಕ್ಕೆಲ್ಲ ಹೂ ಮಾಡಿಸಿ ಊದ್ಗಡ್ಡೆ ಎಲ್ಲ ಬೆಳಗಿ ಕೈ ಮುಗಿದು ಅವ್ರ ಮನೆ ಹತ್ರ ಹೊರಟ್ವಿ. ಮತ್ತು ರಿಟರ್ನ್ ನನ್ನ ಮನೆ ಹತ್ರ ಬರ್ತಿರ್ಲಿಲ್ಲ, ಹಾಗೆ ಊರಿಗೆ ಚಿಕ್ಕಮಂಗ್ಳೂರಿಗೆ ಬರ್ತಾ ಇದ್ವಿ. ಹಾಗಾಗಿ ಬಂದು ಇಲ್ಲೊಂದು ಹೋಮ್ ಸ್ಟೇ ಇತ್ತು, ಇಲ್ಲಿ ಬಂದು ಫೋಟೋಶೂಟ್ ಎಲ್ಲ ಮಾಡ್ಕೊಂಡ್ವಿ ನಾನು, ಲೋಚಿ ಎಲ್ಲರೂ. ಇಲ್ಲ, ಫಸ್ಟು ನಾವು ಫೋಟೋಶೂಟ್ಗಿಂತ ಫಸ್ಟ್ ಬಂದಿದ್ವಿ. ಇಲ್ಲಿ ಏನೋ ಬಲೂನ್ ಡೆಕೋರೇಷನ್ ಮಾಡಬೇಕು ಅಂತ ನಮ್ಮ ಪವಿ ಅಂತ ಬಂದಿದ್ಲು. ಲೋಚಿ ನಾನು ಎಲ್ಲ ಬಂದ್ವು. ಇವನು ನಮ್ಮ ದೊಡ್ಡಪ್ಪನ ಮಗ ಪುನೀತು, ಇವ್ನು ಪಾಪುದೇ ಬರ್ಡೇ. ಇವನು ದೊಡ್ಡಣ್ಣ ಮನು ಅಂತ. ಅವ್ರ ಮಗ ಫಸ್ಟ್ನೇವನು. ಅವ್ರದ್ದು ಡೆಕೋರೇಷನ್ ಎಲ್ಲ ಮುಗಿಸಿ ಮತ್ತೆ ಮನೆಗೆ ಹೋಗಿ ಸ್ನಾನ ಮಾಡಿ ರೆಡಿಯಾಗಿ ಬಂದ್ವಿ. ಮಮ್ಮಿ ನಾನು ಎಲ್ಲ ಹೋಮ್ ಸ್ಟೇ ಹತ್ರ ಫೋಟೋಸ್ ಎಲ್ಲ ತಕ್ಕೊಂಡ್ವಿ. ಫೋಟೋ ಎಲ್ಲ ತೆಗೆಸ್ಕೊಂಡು ಬರ್ಡೇ ಮನೆಗೆ ಬಂದ್ವಿ. ಎಲ್ಲ ಕೂತಿದ್ವಿ. ಇವರೆಲ್ಲ ನಮ್ಮ ದೊಡ್ಡಪ್ಪನ ಮಕ್ಕಳು, ಅಕ್ಕಂದಿರು ಇವರೆಲ್ಲ. ಆಮೇಲೆ ಬರ್ಡೇ ಬಾಯ್ ರೆಡಿ ಆಗಿದ್ದ, ಅವನದು ಫೋಟೋಸು ವೀಡಿಯೋಸ್ ಎಲ್ಲ ತೆಗಿತಾ ಇದ್ರು. ನಾನು ಹಾಗೆ ಒಂದೆರಡು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ನಮ್ಮ ದೊಡ್ಡಪ್ಪನ ಮಗ ಇವನ ಇಲ್ಲೇ ಅಡುಗೆ ಮನೇಲಿ ಎಣ್ಣೆಗೇನೋ ಬಿಟ್ಕೊಂಡು ಕೂತಿದ್ದ, ಅವನದು ಒಂದು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡು. ಆಮೇಲೆ ಮಕ್ಕಳೆಲ್ಲ ಫುಲ್ ಮಾತಾಡ್ತಾಯಿದ್ರು. ಅವರು ನಮ್ಮ ದೊಡ್ಡಮ್ಮ ಮಕ್ಕಳಿದ್ವಲ್ಲ, ಬರ್ಡೇ ಕೇಕ್ ಕಟಿಂಗ್ ಮಾಡೋಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು. ಆಮೇಲೆ ನಾನು ಹೊರಟೆ ಚಿಕ್ಕಮಂಗ್ಳೂರಿಗೆ. ಸೊ ಮತ್ತೆ ಹೋಮ್ ಸ್ಟೇ ಹತ್ರ ಬಂದೆ, ನಮ್ಮ ಅಣ್ಣ ಕರ್ಕೊಂಡು ಹೋಗೋಕ್ಕೆ ಅಂತ ರೆಡಿ ಆದ್ವಲ್ಲ. ಅಲ್ಲಿ ಡಿಂಪು ಒಂಚೂರು ಮುದ್ದು ಮಾಡಿ, ಡಿಂಪು ಬಾಯ್ ಮಾಡಿ ರಿಟರ್ನ್ ಮತ್ತೆ ಸಕಲೇಶ್ಪುರಕ್ಕೆ ಬಂದ್ವಿ. ನಮ್ಮಣ್ಣ ಸಕಲೇಶ್ಪುರದಲ್ಲಿ ಬಸ್ ಹತ್ತಿಸ್ತೀನಿ ಬನ್ನಿ ಅಂತ. ಅವನು ಬೇಡ, ಇನ್ನೊಂದು ಸ್ವಲ್ಪ ಹೊತ್ತಿದ್ದಿದ್ರೆ ನಾನೇ ಕರ್ಕೊಂಡೋಗಿ ಸಂಜೆ ಬಿಟ್ಟು ಬರ್ತಿದ್ದೆ ಅಂತ. ಬಟ್ ಅವನಿಗೂ ಬಿಸ್ನೆಸ್ ಇರೋದ್ರಿಂದ ಅವನಿಗೂ ಕಷ್ಟ ಆಗುತ್ತಲ್ವ, ಮತ್ತೆ ನಮ್ಮನ್ನು ಬಿಡೋದು ಹೋಗೋದು. ಫುಲ್ ಈ ಟೈಮಲ್ಲಿ ಅವ್ನು ತುಂಬ ಬ್ಯುಸಿ ಇರ್ತಾನೆ. ಹಾಗಾಗಿ ಬೇಡ ಚೇತು, ಚಿಕ್ಕಮಂಗ್ಳೂರಲ್ಲಿ ಇರ್ತೀನಿ ನಾನು, ಅಲ್ಲಿಗೆ ಬನ್ನಿ, ಕಾಲೇಜ್ ಮುಗಿಸ್ಕೊಂಡು ಬಂದಿರ್ತೀನಿ, ಕರ್ಕೊಂಡು ಹೋಗ್ತೀನಿ ಅಂದಿದ್ರು. ಹಾಗಾಗಿ ಬಂದ್ವಿ ಹೊರಟು. ಇಲ್ಲಿ ನನ್ನ ಮಗ ಹಿಂದೆ ಮುಂದೆ ಕಿತಾಪತಿ ಕೆಲಸಗಳು ಮಾಡ್ತಾನೆ ಇತ್ತಿದ್ದು. ಅವ್ರ ನೋಡಿ ಅವ್ನ ಮಾವನ ಜೊತೆ ಕೂತ್ಕೊಳ್ದು. ಆಮೇಲೆ ಸಕಲೇಶ್ಪುರ ಬಸ್ ಸ್ಟ್ಯಾಂಡ್ ಬಂದ್ವಿ. ಬಸ್ಸೆಲ್ಲ ಹೋಗ್ತಾ ಇದ್ದ, ಅದ್ರದ್ದೆಲ್ಲ ವೀಡಿಯೋಸ್ ಮಾಡಿಕೊಂಡೆ. ಸಕಲೇಶ್ಪುರ ಬಸ್ ಸ್ಟ್ಯಾಂಡಿಂದು ಧರ್ಮಸ್ಥಳ ಬಸ್ಸು ಎಲ್ಲ. ನಮ್ಮ ಅಣ್ಣನಿಗೆ ಅಲ್ಲೂ ಯಾರೋ ಸಿಕ್ಕಿ ಮಾತಾಡ್ತಾಯಿದ್ರು. ಆಮೇಲೆ ನಮಗೆ ಬಸ್ ತುಂಬ ಹೊತ್ತು ಬರಲೇ ಇಲ್ಲ. ಅಟ್ಲೀಸ್ಟ್ ಬೇಲೂರು ಮೇಲಾರ ಚಿಕ್ಕಮಂಗ್ಳೂರಿಗೆ ಹೋಗೋಣ ಅಂದ್ಕೊಂಡ್ವಿ, ಅಲ್ಲೂ ಆಗಲಿಲ್ಲ.